ಹೆಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಬೆಂಗಳೂರಿನಲ್ಲಿ ಏನು GBA ಇದೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಥವಾ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ. ಸೊ ನಿಮ್ಮ ಪ್ರಾಪರ್ಟಿ ಖಾಲಿ ಜಾಗ ಇದೆ, ಖಾಲಿ ಪ್ಲಾಟ್ ಇದೆ, ವೇಕೆಂಟ್ ಸೈಟ್ ಇದೆ ಬೆಂಗಳೂರಿನಲ್ಲಿ ಅಂತಂದರೆ, ಸೊ ಇದರ ರಿಲೇಟೆಡು ಒಂದು ಹೊಸದಾಗಿ ಒಂದು ಅಪ್ಡೇಟನ್ನು ಬಂದಿದೆ. ಏನು ಅಪ್ಡೇಟ್ ಇದೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ನೋಡಿ, ಬೆಂಗಳೂರಿನಲ್ಲಿ ನಿಮ್ಮದು ಪ್ಲಾಟ್ ಬರ್ತಾ ಇದೆ ಅಥವಾ ನಿಮ್ಮದು ಖಾಲಿ ಜಾಗ ಇದೆ ಅಂತಂದರೆ, ಆನರೇಬಲ್ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಸರ್ ಅವರು ತನ್ನ ಫೇಸ್ಬುಕ್ ಪೇಜ್ನಲ್ಲಿ ಡೀಟೇಲ್ ಶೇರ್ ಮಾಡಿದ್ದಾರೆ. ಅದ್ರ ಜೊತೆಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿದು ಫೇಸ್ಬುಕ್ ಪೇಜ್ ಇದೆ, ಅಲ್ಲಿ ಕೂಡ ಡೀಟೇಲ್ಸು ಇಲ್ಲಿ ಶೇರ್ ಮಾಡಿದ್ದಾರೆ. ಸೊ ಏನೇನು ಡೀಟೇಲ್ಸ್ ಇದೆ ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ ನೀವು ನೋಡ್ಬೋದು, ಗ್ರೇಟರ್ ಬೆಂಗಳೂರು ಅಥಾರಿಟಿ ಪಬ್ಲಿಕ್ ನೋಟಿಸ್ ಅಪೀಲ್ ಫಾರ್ ವೇಕೆಂಟ್ ಸೈಟ್ ಓನರ್ಸ್. ಸೊ ಯಾರೆಲ್ಲ ಹತ್ರ ವೇಕೆಂಟ್ ಸೈಟ್ ಇದೆ, ಯಾರು ಓನರ್ಸ್ ಇರ್ತಾರೆ ಅವರಿಗೆ ಇದು ಪಬ್ಲಿಕ್ ನೋಟಿಸ್ ಇದೆ. ಓಕೆ, ಸೊ ಇಲ್ಲಿ ನೋಡಿ, ವೇಕೆಂಟ್ ಸೈಟ್ ಓನರ್ಸ್ ಆರ್ ರಿಕ್ವೆಸ್ಟೆಡ್ ಟು ಕ್ಲೀನ್ ದೇರ್ ವೇಕೆಂಟ್ ಸೈಟ್ ಬೈ August 15. ಸೊ ಬೇಸಿಕಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಂತಂದರೆ, ನಿಮ್ಮದು ಏನು ವೇಕೆಂಟ್ ಸೈಟ್ ಇದೆ, ಸೊ ಆ ಸೈಟ್ ಮೇಲ್ಗಡೆ ಏನು ಡೆಬ್ರೀಸು, ಕಚ್ಚರ ಅಥವಾ ಕಸ ಏನಿರುತ್ತೆ ಅಥವಾ ಸಣ್ಣ ಸಣ್ಣ ಗಿಡಗಳು ಇರ್ಬೋದು, ಸೊ ಎಲ್ಲ ಕೂಡ ಕ್ಲೀನಾಗಿ ನೀವು ಒಂದು ಕ್ಲೀನ್ ಮಾಡಬೇಕು, ನಿಮ್ಮದು ಸೈಟನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದಾರೆ. 15th August 2026 ಒಳಗಡೆ ನೀವು ಕ್ಲೀನ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಇನ್ಫಾರ್ಮೇಷನನ್ನು ಹೇಳ್ತಾ ಇದ್ದಾರೆ. ಓಕೆ, ಮುಂದ್ಗಡೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ. ಓನರ್ಸ್ ಆಫ್ ವೇಕೆಂಟ್ ಸೈಟ್ಸ್ ವಿದಿನ್ ದ ಸಿಟಿ ಶೆಲ್ ರಿಮೂವ್ ಗಾರ್ಬೇಜ್, ಡೆಬ್ರೀಸ್ ಆ್ಯಂಡ್ ಅದರ್ waste materials from their sites on or before 15th August 2026. ಸೊ ಅದ್ರ ಒಳಗಡೆ ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಈ ರೀತಿ ಒಂದು ಕ್ಲೀನ್ ಮೇಂಟೈನ್ ಮಾಡಬೇಕು, ಸೊ ದ್ಯಾಟ್ ಯಾವುದೇ ರೀತಿಯಾದ ಒಂದು ಕಸ ಅಥವಾ ಗಾರ್ಬೇಜು ಅಲ್ಲಿ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಫ್ ದ ಸೈಟ್ ಈಸ್ ನಾಟ್ ಕ್ಲೀನ್ ಆನ್ ಆರ್ ಬಿಫೋರ್ 15th August 2026, ಸೊ ಇಫ್ ನೀವು ಸೈಟ್ ಕ್ಲೀನ್ ಮಾಡ್ಕೊಂಡಿಲ್ಲ 15th August 2026 ಒಳಗಡೆ ಅಂತಂದರೆ ಆ್ಯಕ್ಷನ್ ತೊಗೋತೀವಿ ಆ್ಯಸ್ ಪರ್ ದ ಲಾ ಅಂತ ಇಲ್ಲಿ ಕ್ಲಿಯರ್ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಪೆನಲ್ಟಿ ಕೂಡ ಹಾಕ್ತೀವಿ ಅಂತ ಅದು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಥರ್ಡ್ ಇನ್ಸ್ಟ್ರಕ್ಷನ್ ನೋಡಿ. ಸೊ 15th August 2026 ನಂತರ ಯಾರು ವೇಕೆಂಟ್ ಸೈಟ್ ಏನಿರುತ್ತೆ, ಇಫ್ ಅದು ಕ್ಲಿಯರ್ ಮಾಡಿಲ್ಲ, ಸೈಟ್ ಕ್ಲೀನ್ ಮಾಡಿಲ್ಲ ಅಂತಂದರೆ ವಾಟ್ಸಪ್ ನಂಬರ್ ಇಲ್ಲಿ ಕೊಡ್ತಾ ಇದ್ದೀವಿ. ಸೊ ಇದ್ರ ಮೇಲೆ ನೀವು ಕಂಪ್ಲೇಂಟ್ ಮಾಡ್ಬೋದು. ಯಾರು ಕಂಪ್ಲೇಂಟ್ ಮಾಡ್ತಾರೆ ಅವ್ರದ್ದು ಐಡೆಂಟಿಟಿ ನಾವು ಕಾನ್ಫಿಡೆನ್ಷಿಯಲ್ ಇಡ್ತೀವಿ. ಅವ್ರದ್ದು GPS ಕೋಆರ್ಡಿನೇಟ್ಸ್ ಜೊತೆಗೆ ವಾಟ್ಸಪ್ನಲ್ಲಿ ನೀವು ಕಂಪ್ಲೇಂಟ್ ಮಾಡ್ಕೋಬೋದು ಅಂತ ಇಲ್ಲಿ ಅದು ಕೂಡ ಇಲ್ಲಿ ಪಾಯಿಂಟನ್ನು ಹೇಳ್ತಾ ಇದ್ದಾರೆ. ಓಕೆ, ಸೊ GPS ಕೋಆರ್ಡಿನೇಟ್ ಜೊತೆಗೆ ಕಂಪ್ಲೇಂಟ್ ಫೈಲ್ ಮಾಡ್ಬೋದು. ಕಾನ್ಫಿಡೆನ್ಷಿಯಲ್ ಆಗಿ ಯಾರು ಕಂಪ್ಲೇಂಟ್ ಮಾಡ್ತಾರಲ್ಲ ಅವ್ರದ್ದು ಕಾನ್ಫಿಡೆನ್ಷಿಯಲ್ ಇರುತ್ತೆ. 4ನೇ ಪಾಯಿಂಟ್ ಏನು ಹೇಳ್ತಾ ಇದ್ದಾರೆ, ಓನರ್ಸ್ ಆಫ್ ವೇಕೆಂಟ್ ಸೈಟ್ಸ್ ಆರ್ ರಿಕ್ವೆಸ್ಟೆಡ್ ಟು ಮೇಂಟೈನ್ ದ ಫೆನ್ಸಿಂಗ್ ಕಂಪೌಂಡ್ ವಾಲ್ ಅರೌಂಡ್ ದೇರ್ ಕ್ಲೀನ್ ಸೈಟ್ಸ್ ಆ್ಯಂಡ್ ಕೋಆಪ್ರೇಟ್ ಇನ್ ಬಿಲ್ಡಿಂಗ್ ಅ ಸಿಟಿ ಫ್ರೀ ಫ್ರಮ್ ಅನ್ಅಥರೈಸ್ಡ್ ವೇಸ್ಟ್ ಡಂಪಿಂಗ್. ಸೊ ಬೇಸಿಕಲಿ ಏನು ಹೇಳ್ತಾ ಇದ್ದಾರೆ, ನಿಮ್ದೇನು ಸೈಟ್ ಇರುತ್ತೆ, ಏನು ಪ್ಲಾಟ್ ಇರುತ್ತೆ, ಅದಕ್ಕೆ ನೀವು ಕಂಪೌಂಡ್ ವಾಲನ್ನು ಹಾಕ್ಕೊಳ್ಳಿ, ಸೊ ದ್ಯಾಟ್ ಅದು ಸೇಫ್ ಆಗಿರುತ್ತೆ. ಆ್ಯಂಡ್ ವೇಸ್ಟ್ ಯಾರನ್ನೂ ಗಾರ್ಬೇಜಲ್ಲಿ ಡಂಪ್ ಮಾಡಲಿಕ್ಕೆ ಅದು ಅವಾಯ್ಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಂಪೌಂಡ್ ವಾಲ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ ನೀವು ಫೆನ್ಸಿಂಗ್ ಕೂಡ ಹಾಕೋಬೋದು, ಸೊ ದಟ್ ಅದು ಸೇಫ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಬೆಂಗಳೂರಿನಲ್ಲಿ ಇದು ಕ್ಲೀನಾಗಿ ಇದು ಮೇಂಟೈನ್ ಆಗಬೇಕು, ಎಲ್ಲರೂ ಕೋಆಪ್ರೇಟ್ ಮಾಡಬೇಕು ಅಂತ ಇಲ್ಲಿ ಪಾಯಿಂಟನ್ನು ಹೇಳ್ತಾ ಇದ್ದಾರೆ. ಸೊ ಐದರ್ ಕಂಪೌಂಡ್ ವಾಲ್ ಹಾಕಿ ಅಥವಾ ನೀವು ಫೆನ್ಸಿಂಗನ್ನು ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ನಾನ್ ಕಂಪ್ಲಯನ್ಸ್ ವಿಲ್ ಅಟ್ರಾಕ್ಟ್ ಸ್ಟ್ರಿಕ್ಟ್ ಆ್ಯಕ್ಷನ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಸರ್ತಿ ವೈಲೇಷನ್ ಮಾಡಿದ್ರೆ 25,000 ಫೈನ್ ಹಾಕ್ತೀವಿ. ಆಮೇಲೆ ಮತ್ತೆ ಇದೇ ರೀತಿ ವೈಲೇಷನ್ಸ್ ಆಗಿದ್ರೆ 50,000 to 1 lakh ಪೆನಲ್ಟಿ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಥರ್ಡ್ ಪಾಯಿಂಟು, the city corporation will remove the waste and debris and the cost incurred will be recovered along with the property tax. ಸೊ ಇದರ ಅರ್ಥ, ಇಫ್ ನೀವು 15th August 2026 ಒಳಗಡೆ ಕ್ಲೀನ್ ಮಾಡ್ಕೊಂಡಿಲ್ಲ ಅಂತಂದರೆ ಅದರ ನಂತರ ಸಿಟಿ ಕಾರ್ಪೊರೇಷನ್ ಅವರು ಬಂದುಬಿಟ್ಟು ಕ್ಲೀನ್ ಮಾಡ್ತಾರೆ. ಸೊ ಅದು ಕ್ಲೀನಿಂಗ್ ಮಾಡೋದೇನು ಕಾಸ್ಟ್ ಇರುತ್ತೆ, ಅದು ನಿಮ್ಮದೇನು ಪ್ರಾಪರ್ಟಿ ಟ್ಯಾಕ್ಸ್ ನೀವೇನು ಕಟ್ತಿರಲ್ಲ ಅದ್ರ ಒಳಗಡೆ ಅದನ್ನು ಆ್ಯಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಫ್ ಅವರೇ ಬಂದು ಕ್ಲೀನ್ ಮಾಡಿದ್ರೆ ಅದ್ರ ಕಾಸ್ಟು ನೀವು ಪ್ರಾಪರ್ಟಿ ಟ್ಯಾಕ್ಸ್ ತುಂಬುವಾಗ ಅದಕ್ಕೆ ಅಡಿಷನ್ ಆಗಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ. ಸೊ ದ್ಯಾಟ್ ಇದು ಅವಾಯ್ಡ್ ಆಗಬೇಕು ಅಂತಂದರೆ 15th August ಒಳಗಡೆ ನೀವು ಕ್ಲೀನ್ ಮಾಡ್ಕೊಳ್ಳಿ. ಅದರ ನಂತರ ಆಯಿತು ಅಂತಂದರೆ ಮತ್ತೆ ಅದು ಫೈನು ಅಥವಾ ಪೆನಲ್ಟಿ. ಆ್ಯಂಡ್ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್ 1964 ಪ್ರಕಾರ ಕೂಡ ನಾವು
ರಿಕವರ್ ಮಾಡ್ತೀವಿ ದುಡ್ಡು ಅಂತ ಅದು ಕೂಡ ಹೇಳ್ತಾ ಇದ್ದಾರೆ. ಸೊ ದಟ್ ಕಾಂಪ್ಲಿಕೇಶನ್ ಆಗುತ್ತೆ, ಪ್ರಾಪರ್ಟಿ ಟ್ಯಾಕ್ಸ್ನಲ್ಲಿ ಕೂಡ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಎಲ್ಲ ಆಗುತ್ತೆ. ಸೊ ನಿಮಗೆ ಡೀಟೇಲಾಗಿ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಯಾರೆಲ್ಲ ಸೈಟ್ ಇದೆ ನಿಮ್ಮ ಹತ್ರ ವೇಕೆಂಟ್ ಸೈಟು, ಅದನ್ನು ಕ್ಲೀನ್ ಮಾಡ್ಕೊಳ್ಳಿ 15th August 2026 ಒಳಗಡೆ. ಓಕೆ. ಆ್ಯಂಡ್ ಏನಾದರೂ ಈ ಖಾತಾ ರಿಲೇಟೆಡ್ ಸರ್ವಿಸ್ ಬೇಕು ಅಂತಂದರೆ ಆನ್ಲೈನ್ ಪೇಯ್ಡ್ ಸರ್ವಿಸ್ ಕೊಡ್ತೀನಿ. ವಾಟ್ಸಪ್ ನಂಬರ್ ಇದೆ, ವಾಟ್ಸಪ್ನಲ್ಲಿ ನೀವು ನನಗೆ ಮೆಸೇಜ್ ಮಾಡ್ಬೋದು. ಸೊ ಕಾಮೆಂಟ್ ಮಾಡಿ ನನಗೆ ಹೇಳಿ ಯಾವ ರೀತಿ ನಿಮಗೆ ಅನಿಸಿದೆ ಅಂತ. ಆ್ಯಂಡ್ ಲೈಕ್ ಮಾಡಿ ವೀಡಿಯೋಗೆ, ಆ್ಯಂಡ್ ಶೇರ್ ಮಾಡಿ ನಿಮ್ಮದು ಫ್ರೆಂಡ್ಸ್ ಜೊತೆ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವೀಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಡೇನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.